ಹಾಯ್ ಫ್ರೆಂಡ್ಸ್, ನನಗೊಂದು ಬಲ್ಕ್ ಆರ್ಡರ್ ಬಂತು. ನೋಡ್ಬೋದಿಲ್ಲಿ ಇದೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 50 ಸ್ನ್ಯಾಕ್ಸ್ ಬಾಕ್ಸಿಗೆ ಆರ್ಡರ್ ಬಂತು. ಅದನ್ನೀಗ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಸ್ಯಾಂಡ್ವಿಚ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ಹಾಗೆ ಟೊಮೆಟೊ ಕೆಚಪ್ಪಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾಂಡ್ವಿಚ್ ಮಾಡ್ಕೊತೀನಿ. ಆಮೇಲೆ ಒಂದೊಂದೇ ಪ್ಯಾಕ್ ಮಾಡೋದು ಹೇಗೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಹೀಗೆ ನಾವು ಸ್ನ್ಯಾಕ್ಸ್ ಬಾಕ್ಸ್ ಆರ್ಡರ್ನೆಲ್ಲ ತೊಗೋಬೋದು, ಹೇಗೆ ಪ್ಯಾಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಗ್ರೀನ್ ಚಟ್ನಿ ಹಾಕ್ಕೊತಿದ್ದೀನಿ. ಇದನ್ನು ಸ್ಯಾಂಡ್ವಿಚ್ ಮೇಕರ್ದಿಟ್ಟು ಸ್ಯಾಂಡ್ವಿಚ್ ಮಾಡಲಿಕ್ಕಿದೆ. ಆಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡ್ಬೋದು ಎಲ್ಲ ರೆಡಿಯಾಗಿದೆ. ಎಲ್ಲ ಈಗ ರೆಡಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಸ್ಯಾಂಡ್ವಿಚ್ ಸ್ಟಫಿಂಗ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ, ಟೋಸ್ಟ್ ಮಾಡ್ಕೊಳ್ಳಿಕ್ಕೆ. ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನಾನು ಒಬ್ಬಳೇ ಮಾಡೋದ್ರಿಂದ ಇದೆಲ್ಲ ಫಸ್ಟಿಗೆಲ್ಲ ನಾನು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಕೂತ್ಕೊಂಡು ಬ್ರೆಡ್ ಒಳಗೆ ಎಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಟ್ಕೊಬಿಟ್ರೆ ಈಸಿ ಆಗುತ್ತೆ. ಇಲ್ಲಿ ಪುದೀನ ಚಟ್ನಿಗೆ ಅವ್ರು ಹೇಳಿದರು ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಕರ್ಡ್, ಚಾಟ್ ಮಸಾಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಹಾಕಿಲ್ಲ, ಗ್ರೀನ್ ಚಿಲ್ಲಿ ಯಾವುದೂ ಹಾಕಿಲ್ಲ. ಯಾಕಂದರೆ ಮಕ್ಳಿಗೆ ಸ್ನ್ಯಾಕ್ಸ್ ಕೊಡೋದ್ರಿಂದ ಸ್ವಲ್ಪ ಖಾರ ಆಗುತ್ತೆ. ಹಾಗಾಗಿ ನಾನು ಅವತ್ತು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ, ಹಾಗಾಗಿ ಗ್ರೀನ್ ಚಿಲ್ಲಿ ಹಾಕ್ದಲೇ ಪ್ಲೇನಾಗಿ ಮಾಡಿದ್ದೀನಿ. ಇಲ್ಲಿ ಸ್ಯಾಂಡ್ವಿಚ್ ಸ್ಟಫಿಂಗ್ಗೆ ಕ್ಯಾರೆಟು, ಕ್ಯಾಬೇಜು ಹಾಗೆ ಸ್ವೀಟ್ ಕಾರ್ನು ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗುತ್ತೆ ಇದು ಸ್ಯಾಂಡ್ವಿಚು. ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಅಲ್ಲಿ ನನಗೆ ಕೊಟ್ಟಿದ್ದು ಮಕ್ಕಳು ಅಷ್ಟೇ ಸಾಲಿಲ್ಲ ಅಂತ ಹೇಳ್ತೀರಂತೆ, ಅಷ್ಟು ಇಷ್ಟಪಟ್ಟು ತಿಂದರು ಸ್ಯಾಂಡ್ವಿಚು ಅಂತ ಅವ್ರು ಹೇಳ್ತಾಯಿದ್ರು. ಮೇಡಮ್ ಇದು ಸ್ಯಾಂಡ್ವಿಚ್ ಅವ್ರಿಗೆ ಸಾಲಿಲ್ಲ, ಮತ್ತೆ ನಾವು ತರಿಸ್ಬೇಕಾಯ್ತು, ಅಷ್ಟು ಚೆನ್ನಾಗಿತ್ತು ಸ್ಯಾಂಡ್ವಿಚು, ಲೈಕ್ ಮಾಡ್ತಾಯಿದ್ರು ಎಲ್ಲರೂ ಅಂತ ಹೇಳಿದರು. ಹಾಗಾಗಿ ನಾನು ಹೇಳಿದೆ ನೆಕ್ಸ್ಟ್ ಟೈಮ್ ಹೇಳೋತ್ತಿಗೆ ನನಗೆ ಕ್ವಾಂಟಿಟಿ ಹೇಳಿ ಯಾವ ಥರ ಬೇಕು ಅಂತ ಅವರಿಗೆ ಹೇಳಿದೆ. ಅವರು ಸರಿ ಮೇಡಮ್ ನಾನು ಹೇಳ್ತೀನಿ ನೆಕ್ಸ್ಟ್ ಟೈಮ್ ಮಾಡೋತ್ತಿಗೆ. ಅವರು ಫಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ನಾನು ಯಾವಾಗಲೂ ಮಾಡೋತ್ತಿಗೆ ಇದೇ ರೀತಿ ಸ್ಯಾಂಡ್ವಿಚ್ ಮಾಡಿಕೊಡೋದು. ಅವ್ರು ಹೇಳ್ತಿರೋ ನಿಮ್ಮ ಕೇಕ್ ಸ್ನ್ಯಾಕ್ಸ್ ಎಲ್ಲ ಇಷ್ಟಪಟ್ಟು ಮಕ್ಕಳು ಇನ್ನೊಂದು ಬಾಕ್ಸ್ ಕೊಡಿ ಅಂತ ಕೇಳ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು ಮೇಡಮ್ ಅಂತ ಹೇಳಿದರು. ಖುಷಿಯಾಯಿತು ಈ ಥರ ಕೇಳಿ. ಯಾಕಂದರೆ ನಾವು ಮಕ್ಳಿಗೆ ಮಾಡ್ಕೊಡೋದ್ರಿಂದ ನಾನು ಮನೇಲಿ ಹೇಗೆ ಮಾಡ್ತೀನಿ ಅದೇ ರೀತಿ ಹೈಜಿನಿಕ್ ಆಗಿ ಪ್ರತಿಯೊಂದನ್ನು ನೀಟಾಗಿ ಮಾಡಿ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಈಗ ಗ್ರಿಲ್ ಮಾಡ್ಕೋತಿದ್ದೀನಿ. ಗ್ರಿಲ್ ಅಂದರೆ ನನಗೆ ಈ ಥರ ಈಸಿ ಆಗಿಬಿಡ್ತೀನಿ ನೋಡಿ ಇಲ್ವಾ. ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿಂದ ನಮಗೆ ಗ್ರಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ತುಂಬ ಬರ್ನ್ ಮಾಡಿ ಟೋಸ್ಟ್ ಮಾಡಲಿಲ್ಲ, ಮೀಡಿಯಮ್ ಟೋಸ್ಟಲ್ಲಿ ಮಾಡಿಕೊಟ್ಟೆ. ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಬ್ರೆಡ್ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅಂತೇಳಿ ಸಾಫ್ಟಾಗಿ ಮಾಡಿಕೊಟ್ಟಿದ್ದೀನಿ. ಮಕ್ಕಳೆಲ್ಲ ಕೂಡ ತುಂಬ ಇಷ್ಟಪಟ್ಟರು ಅಂತ ಹೇಳಿದರು. ಅದು ನಮಗೆ ಖುಷಿಯಾಯಿತು. ಈಗ ಪ್ರತಿಯೊಂದು ಟೋಸ್ಟ್ ಎಲ್ಲ ಮಾಡಿ ಇಟ್ಬಿಟ್ರೆ ನಮಗೆ ರೆಡಿ ಆಗ್ತಾ ಹೋಗುತ್ತೆ. ಅವ್ರು ನನಗೆ 4 o'clock ಅಷ್ಟಿಗೆ ಆರ್ಡ್ರ್ ಕಂಪ್ಲೀಟ್ ಮಾಡಬೇಕಂತ ಹೇಳಿದರು. ಹಾಗಾಗಿ ನಾನು ಎಲ್ಲನೂ ಪ್ರತಿಯೊಂದೂ ಈಗ ಒಂದು 2 o'clock ಕೂತ್ಕೊಂಡು ಪ್ರತಿಯೊಂದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ಅವಾಗ 4 o'clock ಅಷ್ಟಿಗೆ ಪ್ಯಾಕಿಂಗ್ ಮಾಡಿ ಅವರಿಗೆ ಸೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅವರೇ ಬಂದು ಡೆಲಿವರಿನ ತೊಗೊಂಡು ಹೋಗ್ತಾರೆ. ಹಾಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ. ಸಮ್ಟೈಮ್ ನಾವೇನಾದ್ರು ಸ್ವಲ್ಪ ದೂರ ಇದ್ದರೆ ಪೋರ್ಟ್ರಲ್ಲಿ ನಾನು ಅವರಿಗೆ ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ಅವರೇ ಬಂದು ಕಸ್ಟಮರು ಸ್ನ್ಯಾಕ್ಸ್ ಬಾಕ್ಸ್ನ ತೊಗೊಂಡು ಹೋಗ್ತಾರೆ. ಇಲ್ಲಿ ನಮಗೆ 50 ಸ್ನ್ಯಾಕ್ಸ್ ಬಾಕ್ಸ್ನ ಅವರು ಆರ್ಡರ್ ಕೊಟ್ಟಿದ್ದರು. ಹಾಗಾಗಿ ನಾನು ಮುಂಚಿನ ದಿನವೇ ಸ್ನ್ಯಾಕ್ಸ್ ಬಾಕ್ಸ್ ಮಾಡಲಿಕ್ಕೆ ಅದೆಲ್ಲ ನಾನು ಪ್ರತಿಯೊಂದೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಎಲ್ಲನೂ ರೆಡಿ ಮಾಡ್ಕೋತಿದ್ದೀನಿ. ಎಲ್ಲ ಕೂಲ್ ಡೌನ್ ಆಗಬೇಕು. ಒಂದು ರ್ಯಾಕ್ ಮೇಲೆ ಇಟ್ಕೊಂಡು ಕೂಲ್ ಡೌನ್ ಮಾಡ್ಕೋತಿದ್ದೀನಿ. ಯಾಕಂದರೆ ಅದನ್ನು ಪ್ಯಾಕ್ ಮಾಡಿದಾಗ ಅದು ಒಂಥರ ನೀರು ಬಿಟ್ಕೊಂಡ್ಬಿಡುತ್ತೆ ಇಲ್ಲಾಂದರೆ. ಹಾಗಾಗಿ ಈ ಥರ ರ್ಯಾಕ್ ಮೇಲೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ನೋಡ್ಬೋದು ಇಲ್ಲಿ ಬಟರ್ ಅಪ್ಲೈ ಮಾಡಿಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಕೇಕ್ ಕೂಡ ಆರ್ಡ್ರ್ ಕೊಟ್ಟಿದ್ರು ಅವರು, ಸ್ಪಾಂಜ್ ಕೇಕ್, ಪಿಸ್ತಾ ಸ್ಪಾಂಜ್ ಕೇಕ್ ಕೊಟ್ಟಿದ್ರು. ಅದನ್ನು ಕೂಡ ಅಷ್ಟೇ ರಾತ್ರಿನೇ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಕವರಿಗೆಲ್ಲ ಹಾಕಿ ಪ್ಯಾಕ್ ಮಾಡಿಟ್ಟಿದೆ. ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈಗ ನಾನು ಜಸ್ಟ್ ಯಾವ ಥರ ಮಾಡ್ತೀನಿ ಏನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಎಲ್ಲ ರ್ಯಾಕ್ ಮೇಲೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಬಾಕ್ಸ್ ಕೂಡ ಎಲ್ಲ ಪ್ಯಾಕ್ ಮಾಡಿದ್ದೀವಲ್ಲ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೋಡಿ ಈ ಥರ ಬಾಕ್ಸ್ 50 ಬಾಕ್ಸ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಒಬ್ಬರೇ ಕೂತ್ಕೊಂಡು ಮಾಡಬೇಕು. ಅದರಲ್ಲೂ ಹಸ್ಬೆಂಡ್ ಕೂಡ ಸಮ್ಟೈಮ್ ಹೆಲ್ಪ್ ಮಾಡ್ತಾರೆ ಬಾಕ್ಸ್ ಮಾಡಲಿಕ್ಕೆ. ಈ ಥರ ಎಲ್ಲ ಬಾಕ್ಸ್ ಮಾಡಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಏನೇನು ಹಾಕಬೇಕು ಐಟಮ್ಸ್ ಎಲ್ಲ ಒಂದೊಂದು ರೆಡಿ ಮಾಡಿಕೊಂಡು ಪ್ರತಿಯೊಂದು ಐಟಮ್ಸ್ನು ಹಾಕ್ತಾ ಹೋಗ್ತೀನಿ. ಆವಾಗ ನಮಗೆ ಕೆಲಸಗಳು ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಬಾಕ್ಸ್ ರೆಡಿ ಮಾಡ್ಕೊಂಡು ಒಂದೊಂದೇ ಕೆಚಪ್ ಹಾಕ್ಕೊಂಡು ಹೋಗೋದು, ಅವ್ರು ಫ್ರೂಟ್ ಜ್ಯೂಸ್ ಹೇಳಿದರೆ ಫ್ರೂಟ್ ಜ್ಯೂಸು, ಈ ಥರ ಪ್ರತಿಯೊಂದೂ ನಾನು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಈಸಿ ಆಗುತ್ತೆ. ಹಾಗೆ ಅವ್ರು ನನಗೆ ಇಲ್ಲಿ ಚಿಕ್ಕಿ ಬೇಕು ಅಂತ ಹೇಳಿದರು, ಕಡಲೆ ಮಿಠಾಯಿ ಚಿಕ್ಕಿ. ಅದನ್ನು ಹೊರಗಡೆಯಿಂದ ತರಿಸಿದ್ದು, ಅದನ್ನು ಆರ್ಡ್ರ್ ಮಾಡಿಲ್ಲ. ಕಡಲೆ ಮಿಠಾಯಿ ಚಿಕ್ಕಿ, ಒಂದು ಕೇಕು, ಜ್ಯೂಸು, ಹಾಗೆ
ಸ್ಯಾಂಡ್ವಿಚ್ನ ಕೂಡ ಆರ್ಡ್ರ್ ಮಾಡಿದರು. ಹಾಗೆ ಅವ್ರು ಕಸ್ಟಮೈಸ್ ಒಂದು ಕೇಕ್ ಕೂಡ ಆರ್ಡ್ರ್ ಮಾಡಿದರು ಅವ್ರ ಮಗು ಬರ್ಡೇಗೆ. ಅದು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದೆಲ್ಲ ಪ್ಯಾಕ್ ಮಾಡಿ ನಾನು ರೆಡಿ ಮಾಡಬೇಕು. ಈಗ ಸ್ಯಾಂಡ್ವಿಚ್ನ ಬಟರ್ ಪೇಪರಲ್ಲಿ ಹಾಕ್ಕೊಂಡು ಪ್ಯಾಕ್ ಮಾಡ್ಕೋತಿದ್ದೀನಿ. ಯಾಕಂದರೆ ಕ್ಲೀನಾಗಿ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಇರುತ್ತೆ ಬ್ರೆಡ್. ಹಾಗಾಗಿ ಅದನ್ನು ಕೂಡ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡ್ಬೋದು ಪಿಸ್ತಾ ಕೇಕ್ ಮಾಡಿದ್ದೆ. 50 ಪಿಸ್ತಾ ಕೇಕ್ನ ಕೂಡ ಆರ್ಡ್ರ್ ಮಾಡಿದರು. ಅದು ಕೂಡ ರಾತ್ರಿನೇ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಯಾಕಂದ್ರೆ ನನಗೆ ಈಸಿ ಆಗುತ್ತೆ ಕೆಲಸಗಳು. ಪ್ರತಿಯೊಂದು ಕೆಲಸನೂ ಈ ಥರ ಬಾಕ್ಸಲ್ಲಿ ಹಾಕ್ಕೊಳ್ಳಿಕ್ಕೆ ಮಾಡಲಿಕ್ಕೆ ನಮಗೆ ಯಾರಾದ್ರು ಹೆಲ್ಪ್ ಇರಲ್ಲ ಅಲ್ವಾ. ಹಸ್ಬೆಂಡ್ ಸಮ್ ಟೈಮ್ ಆಫೀಸ್ ಹೋಗ್ತಾರೆ, ಅದಿದ್ದಾಗ ಅವ್ರು ನನಗೆ ಹೆಲ್ಪ್ ಮಾಡಿ ಕೊಡ್ತಾರೆ ಪ್ಯಾಕ್ ಎಲ್ಲ ಮಾಡಲಿಕ್ಕೆ. ಹಾಗೆ ಮಕ್ಕಳು ಕೂಡ ಸಮ್ ಟೈಮ್ ಹೆಲ್ಪ್ ಮಾಡ್ತಾರೆ ಪ್ಯಾಕ್ ಮಾಡಲಿಕ್ಕೆ. ನೋಡ್ಬೋದು ಪ್ರತಿಯೊಂದನ್ನು ಈಗ ಒಂದೊಂದೇ ಪ್ಯಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆವಾಗ ನನಗೆ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದರೆ, ಈಗ ನೋಡಿ ಸ್ಯಾಂಡ್ವಿಚ್ ಎಲ್ಲ ಮಾಡಿಟ್ಟು ತಣ್ಣಗಾಗ್ಲಿಕ್ಕೆ ಇಟ್ಟಿನಲ್ಲ, ಅಷ್ಟರೊಳಗೆ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಹೋಗಿದ್ದೆ. ಈಗ ಕೇಕ್ಸ್ ಹಾಕಿಸ್ದೆ, ಹಾಗೆ ಕಡಲೆ ಮಿಠಾಯಿ, ಕೆಚಪ್ಪು ಇದನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡೆ. ಅಷ್ಟರೊಳಗೆ ಇದು ಕೂಲ್ ಡೌನ್ ಆಗಿತ್ತಲ್ವ, ಇದನ್ನೀಗ ನಾನು ಪ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ನಾನು ಪ್ರತಿಯೊಂದೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ. ಯಾವುದೇ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಆ ಕೆಲಸ ನನ್ನ ಮೈಂಡಲ್ಲಿ ಸೆಟ್ ಮಾಡ್ಕೊಬಿಡ್ತೀನಿ. ಅದೇ ರೀತಿ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ. ಆವಾಗ ನನಗೆ ಪ್ರತಿಯೊಂದು ಕೆಲಸನೂ ಈಸಿ ಆಗುತ್ತೆ. ಎಲ್ಲರೂ ಕೇಳ್ತಾರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಎಲ್ಲನೂ ನಿಭಾಯಿಸ್ತೀರಾ ಅಂತ. ನೋಡಿ ಈ ಥರ ನಾವು ಯಾವಾಗಲೂ ಒಂದು ಕೆಲಸ ಮಾಡಿ ಅದೇ ಕೆಲಸದಲ್ಲಿ ಇರಬಾರ್ದು. ಬೇರೆ ಬೇರೆ ಕೆಲಸಗಳನ್ನ ಕೆಲಸನ ಮಾಡ್ತಾ ಹೋದಾಗ ನಮಗೆ ಟೈಮ್ ಕೂಡ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ ಇದನ್ನು ಪ್ಯಾಕ್ ಮಾಡ್ಕೊಳ್ತಾ ಹೋದಾಗ ಅಲ್ಲಿದ್ದ ಕೆಲಸ ಮುಗೀತು. ಇದನ್ನು ಪ್ಯಾಕ್ ಮಾಡಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಲ್ಲ, ಈಸಿ ಆಗ್ತಾ ಹೋಗುತ್ತೆ. ಜಸ್ಟ್ ಇದನ್ನು ಪ್ಯಾಕ್ ಮಾಡಿ ಲೇಸ್ ಕೂಡ ಅವರು ಆರ್ಡ್ರ್ ಕೊಟ್ಟಿದ್ದರು, ಅದು ಕೂಡ ನಾನು ಪ್ಯಾಕ್ ಮಾಡಿದೆ. ಇಲ್ಲಿ ನೋಡ್ಬೋದು ಸ್ಯಾಂಡ್ವಿಚ್ಚು, ಒಂದು ಚಿಕ್ಕಿ, ಒಂದು ಕೇಕ್, ಹಾಗೆ ಒಂದು ಲೇಸ್ ಕೂಡ ಆರ್ಡ್ರ್ ಕೊಟ್ಟಿದ್ದರು. ಅವರು ಹೇಳಿದರು ಗ್ರೀನ್ ಅಥವಾ ಯೆಲ್ಲೋ ಕಲರ್ ಯಾವ್ದಾದ್ರು ಲೇಸ್ ಆಗುತ್ತೆ ಮೇಡಮ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅದೇ ರೀತಿ ನಾನು ಅವರಿಗೆ ಕಸ್ಟಮೈಸ್ ಬಾಕ್ಸ್ನ ಮಾಡಿ ಕೊಡ್ತೀನಿ. ಫಸ್ಟ್ ಸ್ಯಾಂಪಲ್ಗೆ ಕೊಡ್ತೀನಿ ಅವರಿಗೆ ಬಾಕ್ಸು. ಅವ್ರಿಗೆ ಇಷ್ಟ ಆಗಿ ಸರಿ ಲೈಕ್ ಅಂತ ಹೇಳಿದರೆ ಮಾತ್ರ ನಾನು ನನ್ನ ಆರ್ಡ್ರನ್ನ ತೊಗೊಂಡು ಮಾಡಿಕೊಡ್ತೀನಿ. ಈಗ ನೋಡ್ಬೋದು ಬಾಕ್ಸ್ನ ರೆಡಿ ಮಾಡಿದ್ದೀನಿ. ಅದಕ್ಕೆ ನನ್ನ ಲೋಗೋ ಕೂಡ ಹಾಕ್ತೀನಿ. ಫಸ್ಟ್ ನನಗೆ ಆಗೋ ಖುಷಿ ಅಂದರೆ ನನ್ನ ಲೋಗೋ ಸ್ಟಿಕ್ ಮಾಡೋತ್ತಿಗೆ ಒಂದು ತುಂಬ ಖುಷಿ ಆಗುತ್ತೆ. ಈ ಥರ ನಾವು ಯಾವುದೇ ಒಂದು ಕೆಲಸ ಮಾಡೋತ್ತಿಗೆ ನಾವು ಡಿಸಿಪ್ಲಿನಾಗಿ ಒಂದು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡ್ತಾ ಹೋದಷ್ಟು ನಮಗೆ ಕೆಲಸಗಳು ಈಸಿ ಆಗ್ತಾ ಹೋಗುತ್ತೆ. ನಾನು ಅದೇ ರೀತಿ ಟೈಮ್ ಕೂಡ ಮ್ಯಾನೇಜ್ ಮಾಡ್ಕೋತೀನಿ. ಹಾಗೆ ನಾವು ಇದೆಲ್ಲ ರೆಡಿ ಮಾಡಲಿಕ್ಕೆ ನಾನು ಒಂದು ವಾರ ಮುಂಚೆನೇ ಅವರು ಆರ್ಡರನ್ನು ಕೊಟ್ಟಾಗ ನಾನು ಪ್ರತಿಯೊಂದು ಬಾಕ್ಸ್ ಥರದಾಗಲಿ ಐಟಮ್ಸ್ ಥರದಾಗಲಿ ಪ್ರತಿಯೊಂದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಆವಾಗ ನಮಗೆ ಯಾವುದೇ ಗಡಿಬಿಡಿ ಅನಿಸಲ್ಲ, ಯಾವುದೇ ಕೂಡ ವಸ್ತುಗಳು ಮಿಸ್ ಆಗಲ್ಲ. ನಾವು ಪ್ರತಿಯೊಂದನ್ನು ಕರೆಕ್ಟಾಗಿ ಡಿಸಿಪ್ಲಿನಾಗಿ ನಾನು ಫಸ್ಟು ನಾವು ನೋಟ್ ಮಾಡ್ಕೋಬೇಕು. ಅವ್ರು ಏನೇನು ಐಟಮ್ ಹೇಳಿದ್ದಾರೆ, ಎಷ್ಟು ಐಟಮ್ ಬೇಕು, ಪ್ರತಿಯೊಂದನ್ನು ನೋಟ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿ ನಾವು ಮಾಡ್ತಾ ಹೋದಾಗ ನಮ್ಮ ಕೆಲಸಗಳು ಸಕ್ಸಸ್ಫುಲ್ಲಾಗಿ ಕರೆಕ್ಟಾಗಿ ಮುಗಿಯುತ್ತೆ. ನೋಡಿದ್ರಲ್ವಾ, ನೋಡಿ ಇದು ನಾನೀಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ, ಅದೀಗ ಕೂಲ್ ಡೌನ್ ಆಯಿತು. ಅದೀಗ ನೀಟಾಗಿ ಬಟರ್ ಪೇಪರಲ್ಲಿ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದು ಕೆಲಸನೂ ನಾವು ಆ ಕೆಲಸನ ಟೈಮಲ್ಲಿ ಮಾಡ್ಕೊಂಡು ಹೋದಾಗ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಈ ರೀತಿ ನಾನು ಯಾವುದೇ ಒಂದು ಆರ್ಡರ್ಸ್ ಬಂದರೂ, ಎಷ್ಟೇ ಆರ್ಡರ್ಸ್ ಬಂದರೂ, 130, 200 ಈ ಥರ ಆರ್ಡ್ರ್ ಬಂದಾಗಲೂ ನಾನು ತೊಗೋತೀನಿ. ಯಾಕಂದರೆ ನಾನು ಮಾಡೋ ಒಂದು ಕೆಪಾಸಿಟಿ ಇದೆ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮುಖ್ಯ. ಇದರಲ್ಲಿ ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಿ, ಟೈಮ್ ಮುಖ್ಯ. ನಾವು ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದಾಗ ನಮ್ಮ ಎಲ್ಲ ಕೆಲಸಗಳು ಕರೆಕ್ಟಾಗಿ ಮುಗಿಯುತ್ತೆ. ಹಾಗೆ ಕೇಕ್ ಕೂಡ ಆರ್ಡ್ರ್ ಕೊಟ್ಟಿದ್ದರು. ಈ ಗ್ಯಾಪಲ್ಲಿ ನಾನು ಕೇಕ್ ಡೆಕೋರೇಷನ್ ಮಾಡೋದು, ಆ ಕೆಲಸಗಳು ಪ್ರತಿಯೊಂದು ಕೆಲಸನೂ ನಾನು ಅದೇ ರೀತಿ ಮಾಡ್ತಾ ಹೋಗ್ತೀನಿ. ಲೇಜಿಯಾಗಿ ಕೂತ್ಕೊಳ್ಳೋದು ಇದಾಯ್ತಲ್ವ ಆಮೇಲೆ ಮಾಡೋಣ ಅಂತಿಲ್ಲ. ಯಾಕಂದರೆ ನಾವು ಪ್ರತಿಯೊಂದು ಕೆಲಸನೂ ಟೈಮಿಗೆ ಮಾಡ್ಕೊಂಡು ಹೋದಾಗ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಈ ರೀತಿ ನಾನು ಪ್ಯಾಕಿಂಗ್ ಕೆಲಸ ಕೂಡ ಈಸಿಯಾಗಿ ಮುಗಿಸ್ಕೊಳ್ತಾ ಇದ್ದೀನಿ. ನಾನೆಲ್ಲ ಪ್ಯಾಕಿಂಗ್ ಕೆಲಸ ಮುಗಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೇ ಹಸ್ಬೆಂಡ್ ಕೂಡ ಆಫೀಸ್ ಕೆಲಸ ಮುಗಿಸಿ ಬಂದರು, ಸರಿ ಹೆಲ್ಪ್ ಮಾಡ್ತೀನಂತ. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ಕೆಲಸದಲ್ಲೂ. ಈಗ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ಚಿಕ್ಕ ಪಾಪು ಕೂಡ ಇದ್ಲು, ಅವಳು ಕೂಡ ಹೆಲ್ಪ್ ಮಾಡ್ತಾಳೆ ಪ್ಯಾಕಿಂಗ್ ಮಾಡಲಿಕ್ಕೆ. ಹೀಗೆ ಪ್ರತಿಯೊಬ್ಬರೂ, ನನ್ನ ದೊಡ್ಡ ಪಾಪು ಸ್ಕೂಲಿಗೆ ಹೋಗಿದ್ಲು, ಅವಳು ಕೂಡ ಬಂದಳು, ಅವಳಿಗೆ ಹೆಲ್ಪ್ ಮಾಡ್ತಾಳೆ. ಪ್ರತಿಯೊಬ್ಬರು ಈ ಥರ ನಾವು ಒಂದು ಕುಟುಂಬದಲ್ಲಿರುವಾಗ ಪ್ರತಿಯೊಬ್ಬರು ಒಂದು ಸಹಾಯ ಮಾಡಿದಾಗ ಕೆಲಸಗಳು ಈಸಿ ಆಗ್ತಾ ಹೋಗುತ್ತೆ. ಮಕ್ಕಳಿಗೂ ಕೂಡ ಇದೇ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಕಲಿಸಿ ಹೆಲ್ಪ್ ಮಾಡಲಿ, ಪರವಾಗಿಲ್ಲ ಅವ್ರು ಬಂದು ಹೆಲ್ಪ್ ಮಾಡೋದಕ್ಕೆ ಬೇಡ ಅನ್ಬೇಡಿ. ಅಂದರೆ ಹೈಜಿನಿಕ್ ಆಗಿದ್ದು ಅವರು ಕೂಡ ಹೆಲ್ಪ್ ಮಾಡಬೇಕು. ಯಾಕಂದರೆ ಕ್ಲೀನಾಗಿ ಕೈಯೆಲ್ಲ ವಾಶ್ ಮಾಡಿ ಏನಾದರೂ ಹೆಲ್ಪ್ ತೊಗೊಳ್ಳಿ. ನಾನು ಯಾವುದೇ ಕೆಲಸ ಇದ್ದರೂ ಅವ್ರದ್ದು ಕೈಯೆಲ್ಲ ಹ್ಯಾಂಡೆಲ್ಲ ವಾಶ್ ಮಾಡಿ ಹೆಲ್ಪ್ ತೊಗೋತೀನಿ ಹೊರತು. ಯಾಕಂದ್ರೆ ನಾವು ಒಂದು ವಸ್ತು ಬೇರೆಯವ್ರಿಗೆ ಕೊಡೋದ್ರಿಂದ ಯಾವಾಗಲೂ ಹೈಜೀನ್ ಕೂಡ ಮೇಂಟೈನ್ ಮಾಡಬೇಕು. ನಮ್ಮ ಮನೇಲಿ ಮಕ್ಕಳಿಗೆ ಹೇಗೆ ಕೊಡ್ತೀವಿ ಅದೇ ರೀತಿ ನಾವು ಬೇರೆಯವ್ರಿಗೆ ಕೊಡೋದ್ರಿಂದ ಮಕ್ಕಳು ಕೂಡ, ನಾನು ಏನೇ ವಸ್ತು ಮುಟ್ಟೋ ಮೊದಲು ಅವರಿಗೂ ಕೂಡ ಹ್ಯಾಂಡೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಮುಟ್ತೀನಿ. ಅದೇ ರೀತಿ ಮಕ್ಕಳು ಕೂಡ ಅಷ್ಟೇ, ಯಾವುದೇ ಐಟಮ್ಸ್ ಆಗಲಿ ಏನೇ ಆಗಲಿ ನನ್ನ ಆರ್ಡರ್ ಇರೋದು ಮುಟ್ಟೋದು ಮಾಡೋದು ಅವೆಲ್ಲ ಮಾಡಲ್ಲ, ನನ್ನ ಪರ್ಮಿಷನ್ ಕೇಳಿನೇ ಮಾಡ್ತಾರೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ಮಕ್ಕಳು ಹಸ್ಬೆಂಡು ತುಂಬ ಸಪೋರ್ಟ್ ಮಾಡ್ತಾರೆ ಈ ನನ್ನ ಸ್ಮಾಲ್ ಬಿಸ್ನೆಸ್ಸಿಗೆ. ಹಾಗೆ ನಿಮಗೂ ಯಾರಿಗಾದರೂ ಈ ಥರ ಸ್ನ್ಯಾಕ್ಸ್ ಬೇಕು, ಮಕ್ಕಳಿಗೆ ಬರ್ಡೇಗೆ ಪಾರ್ಟೀಸ್ಗೆಲ್ಲ ಇದ್ದರೆ ಆರ್ಡರ್ ಮಾಡ್ಬೋದು. ಬ್ರೌನೀಸು, ಕಪ್ ಕೇಕ್ಸು, ಸ್ಪಾಂಜ್ ಕೇಕ್ಸು, ಚೌಮೇಡ್ ಚಾಕ್ಲೇಟ್ಸು ಇದೆಲ್ಲ ಮಾಡಿ ಕೊಡ್ತೀನಿ.
ನಿಮಗೂ ಯಾರಿಗಾದರೂ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಶೂಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೂಡ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋಸ್.